ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಜರ್ಮನಿಗೆ ಬಂದು ಕರೆಕ್ಟಾಗಿ 1 ಮಂತ್ ಆಗಿದೆ. ಕಳೆದ ಮಂತು ಏಪ್ರಿಲ್ 18th ತಾರೀಕಿಗೆ ನಾನು ಜರ್ಮನಿ ಫ್ರಾಂಕ್ಫರ್ಟ್ ಲ್ಯಾಂಡ್ ಆಗಿದ್ದು. ಎಲ್ಲ ಏನು ಕೇಳ್ತಿದ್ದಾರೆ ಅಂದರೆ ಸ್ವಲ್ಪ ಏನು ಹೇಗಿದೆ ಜರ್ಮನಿ ಎಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಹೇಳೋ ಥರ ಕೇಳ್ತಾ ಇದ್ದಾರೆ. ಸೊ ಅದೆಲ್ಲ ಒಂದು ಆನ್ಸರ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಲ್ಯಾಂಡ್ ಆಗಿದ್ದು ಫ್ರಾಂಕ್ಫರ್ಟ್ನಲ್ಲಿ. ಅಲ್ಲಿ ನಾನು ಪಿಕ್ ಮಾಡೋಕ್ಕೆ ಒಬ್ಬರು ನಮ್ಮ ಅಣ್ಣ ಬಂದಿದ್ದರು. ನನಗೆ ಇಲ್ಲಿ ಫಸ್ಟ್ ಲ್ಯಾಂಡ್ ಆದ ಕೂಡ ಅನಿಸಿದ್ದೇನು ಅಂದರೆ, ನಾನಿಲ್ಲಿ ಹೊಂದ್ಕೊಳ್ತೀನ, ಈ ಚಳಿ ಈ ನನಗಿದು ಬರುತ್ತಾ, ಇಲ್ಲಿ ವೆದರ್ ನಂಗೆ ಸೆಟ್ ಆಗುತ್ತಾ, ಹೀಗೆ 108 ಪ್ರಶ್ನೆಗಳಿದ್ದವು. ಹೇಗೆ ಎಲ್ಲರಿಗೂ ಇರುತ್ತೋ ಅದೇ ಥರ ನನಗೂ ಪ್ರಶ್ನೆಗಳಿತ್ತು. ಫಸ್ಟು ನನಗೆ 3-4 ಡೇಸ್ ಬೇಕಾಯಿತು ಇಲ್ಲಿ ಫಸ್ಟ್ ಸ್ಲೀಪ್ ಸೈಕಲ್ ಸೆಟ್ ಆಗೋಕ್ಕೆ. ಈವನ್ ಒಂದು ಬಸ್ ಹತ್ತೋದ್ರಿಂದ ಹಿಡಿದು, ಒಂದು ಟ್ರೈನ್ ಹತ್ತೋದ್ರಿಂದ ಹಿಡಿದು, ಒಂದು ಸೂಪರ್ ಮಾರ್ಕೆಟಿಗೆ ಹೋಗಿ ಒಂದು ಗ್ರೋಸರೀಸ್ ತರೋ ತನಕ ಒಂದು ಮಿನಿ ಅಡ್ವೆಂಚರ್ ಥರ ಆಗಿತ್ತು ಎಲ್ಲ. ಬಟ್ ಎಜುಕೇಷನ್ ಅಂತ ಬಂದರೆ ಇಂಡಿಯಾ ಥರ ಇಲ್ಲ. ಎಜುಕೇಷನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಯಾರೂ ಇಲ್ಲಿ ಸ್ಪೂನ್ ಫೀಡ್ ಮಾಡಲ್ಲ. ಕಾಲೇಜ್ ಇರುತ್ತೆ, ಹೋಗಿ ಕ್ಲಾಸ್ ಇರುತ್ತೆ, ಕ್ಲಾಸಲ್ಲಿ ಕೂತ್ಕೊಂಡು ಬಂದು ಹಾರ್ಡಾಗಿ ಸ್ಟಡಿ ಮಾಡಬೇಕು. ಇಲ್ಲ ಅಂದರೆ ಪಾಸ್ ಆಗೋದು ತುಂಬ ಕಷ್ಟ ಇಲ್ಲಿ. ಕುಕ್ಕಿಂಗು ಇಂಡಿಯನ್ ಫುಡ್ಡು ಇಲ್ಲಿ ಸಿಗೋದು ಭಾರಿ ಕಡಿಮೆ. ಇಲ್ಲಿ ನಾವೇ ಕುಕ್ ಮಾಡ್ಕೋಬೇಕು. ಮತ್ತು ಏನು ಅಂದರೆ ಇನ್ನೊಂದು ಬಂದ್ಬಿಟ್ಟು ಇದು ಬ್ಯೂರೋಕ್ರಸಿ. ಏನೇ ಇದ್ದರೂ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಮೇಲಲ್ಲೇ ಬರುತ್ತೆ. ಮೇಲ್ ಅಂದರೆ ಪೋಸ್ಟು. ಡೈಲಿ ಪೋಸ್ಟನ್ನು ಚೆಕ್ ಮಾಡ್ತಾ ಇರಬೇಕು. ಫುಲ್ ಪೇಪರ್ ವರ್ಕ್ ಇರುತ್ತೆ. ಸಿಟಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಬ್ಲಾಕ್ಡ್ ಅಕೌಂಟ್ ತೆಗಿಬೇಕು, ಬ್ಯಾಂಕ್ ಅಕೌಂಟ್ ತೆಗಿಬೇಕು, ಚೆನ್ನಾಗಿರೋ ರೂಮ್ ಹುಡ್ಕೋಬೇಕು. ಎಲ್ಲ ಒಂದು ಅಡ್ವೆಂಚರಸ್ ಜರ್ನಿ ಆಗಿತ್ತು. ಬಟ್ ಕಮ್ಮಿಂಗ್ ಟು ಲ್ಯಾಂಗ್ವೇಜ್ ಅಂತ ಹೇಳಿದರೆ, ಲ್ಯಾಂಗ್ವೇಜ್ ಬೇಕು. ಜರ್ಮನ್ ಭಾಷೆ ಕಲ್ತ್ಕೊಬಂದರೆ ತುಂಬ ಒಳ್ಳೆಯದು. ಅದ್ರ ಬಿಟ್ಟು ಓವರಾಲ್ ಜರ್ನಿ ಚೆನ್ನಾಗಿದೆ, ಟೋಟಲಿ ವರ್ತ್ ಅಂತ ಹೇಳ್ತೀನಿ ನಾನು.